ಸಕಲೇಶಪುರ ತಾಲೂಕು ಹಾನಬಾಳು ಹೋಬಳಿಯ ದೇವಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಬೆಟ್ಟದ ಭೈರವೇಶ್ವರ ದೇವಾಲಯದ ಪವಿತ್ರ ಹಾಗೂ ಧಾರ್ಮಿಕ ವಾತಾವರಣಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ದೇವಾಲಯಕ್ಕೆ ಭೇಟಿ ನೀಡಿ ಸ್ಥಳೀಯರು, ಭಕ್ತರು, ತಹಶೀಲ್ದಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು 8 ಗ್ರಾಮಗಳ ಜನರ ಆರಾಧ್ಯ ದೈವವಾಗಿದ್ದು, ಪ್ರಕೃತಿ ಸೌಂದರ್ಯದ ಮಧ್ಯೆ ನೆಲೆಸಿರುವ ಕಾರಣ ನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಪ್ರವಾಸೋದ್ಯಮವನ್ನು ಸ್ವಾಗತಿಸಿದರು. ದೇವಾಲಯದ ಆವರಣದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇತ್ತೀಚೆಗೆ ದೇವಾಲಯದ ಆವರಣದಲ್ಲಿ ಜೋರಾಗಿ ಸಂಗೀತ ಹಾಕಿ ನೃತ್ಯ ನಡೆಸಿದ ಘಟನೆ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡಿದೆ. ದೇವಾಲಯಗಳು ಮನರಂಜನೆಯ ತಾಣಗಳಲ್ಲ, ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕೃತಿಯ ಕೇಂದ್ರಗಳಾಗಿವೆ. ಆದ್ದರಿಂದ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸ್ಥಳೀಯರ ಸಲಹೆ ಆಧರಿಸಿದ ದೇವಾಲಯದ ಅಭಿವೃದ್ಧಿ ಈಗಾಗಲೇ 8 ಲಕ್ಷ ಅನುದಾನ ಮೀಸಲಿಡಲಾಗಿದೆ. 2-3 ದಿನಗಳ ಒಳಗೆ ಪ್ರವೇಶ ದ್ವಾರ, ವಾಚ್ಮನ್ ಕೊಠಡಿ, ಚೈನ್ ಲಿಂಕ್ ಮೆಶ್ ಬೇಲಿ, ಶೌಚಾಲಯ, ವಿದ್ಯುತ್ ಸಂಪರ್ಕ ಸೇರಿದಂತೆ ಮೂಲಭೂತ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದರು. ಜೊತೆ ಮಾತಾಡಿ ಈ ಕಾರ್ಯನ ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಅಂತೇಳಿ ಸರ್, ಹಿಂದೆ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ಬೇಕಾದ್ರು ಗಲಾಟೆ ಆಗಿ ಸರ್, ಅವ್ರು ಇಲ್ಲಿ ಮಾಡಲ್ಲ ಅಂತ ತೀರ್ಮಾನ ಮಾಡಿದ್ರು. ಆ ತರದೊಂದು ಚಟುವಟಿಕೆ ಘರ್ಷಣೆಗೆಲ್ಲ ಆಗುತ್ತೆ ಅಂತ ಇಲ್ಲಿ ಬರ್ತಾರೆ. ಮೊನ್ನೆ ಯಾರೋ ಡ್ರಿಫ್ಟಿಂಗ್ ಮಾಡಿದ್ದಾರೆ, ಆ ತರದೆಲ್ಲ ಸುಮ್ನೆ ಪರಿಸರ ಹಾಳು ಮಾಡ್ದಂಗೆ ಸರ್. ಅದಕ್ಕೆ ಏನಾರು ಒಂದು ಕ್ರಮ ಆಗ್ಬೇಕು ಅಂತ. ಇಲ್ಲ, ನಾನು ಹೇಳೋದೇನು ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ನನ್ನ ಅನಿಸಿಕೆಯನ್ನ ಕೂಡ ನಾನು ಹೇಳಿದ್ದೀನಿ. ಸ್ಥಳೀಯರು ಇವರ ಏನು ದೇವಸ್ಥಾನ ಮುಜರಾಯಿದಾದ್ರೂ ಕೂಡ ನಮ್ಮ ಮನೆ ದೇವರು, ಅದಕ್ಕೂ ಕೂಡ ಸ್ಥಳೀಯರು ಏನ್ ಹೇಳ್ಬೇಕು ಅದನ್ನು ಕೂಡ ಹೇಳಿದ್ದಾರೆ. ಇದನ್ನ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ, ಸರ್ಕಾರದ ಗೈಡ್ಲೈನ್ಸ್ ಇರ್ತವೆ. ನಾವು ಸರ್ಕಾರದ ಗೈಡ್ಲೈನ್ಸ್ ಬಿಟ್ಟು ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರದ ಗೈಡ್ಲೈನ್ಸ್ ಕೂಡ ಸಾರ್ವಜನಿಕರು ತೊಂದರೆ ಆಗ್ಬಾರ್ದು, ಮತ್ತೆ ದೇವಸ್ಥಾನಕ್ಕೆ ಧಕ್ಕೆ ಆಗ್ಬಾರ್ದು ಅನ್ನೋ ರೀತಿಲೇ ಇರುತ್ತೆ. ಆ ರೀತಿ ಕೂತು ಆದಷ್ಟು ಬೇಗ ನಿರ್ಧಾರ ಮಾಡಿ ಕಮಿಟಿಯವರು ಏನೇನ್ ಮಾಡ್ಬೋದು ಅಂತಕ್ಕಂಥ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈಗ ನಾನು ಆಲ್ರೆಡಿ PWD ಇಂಜಿನಿಯರ್, RDPR ಇಂಜಿನಿಯರ್ಗೆ ಎಷ್ಟು ಬೇಕಾಗುತ್ತೆ ಹೇಳಿ ಅಂತ ಹೇಳಿದೀನಿ. ಈಗ ನಾನು 8 ಲಕ್ಷ ಹಣವನ್ನು ಇಟ್ಟಿದ್ದೀನಿ. ಈಗ ಕಾಮಗಾರಿ ನಾಳೆಯಿಂದಾನೇ ಶುರು ಮಾಡ್ತೀವಿ. ಅದಕ್ಕೆ ತುಂಬಾ ಹಣ ಬೇಕು, ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ. ಯಾಕೆಂದ್ರೆ ಅದ್ ನಾನು ಮಾಡಿಸ್ತಿಲ್ಲ ಅಂದ್ರೆ ದೇವಸ್ಥಾನ ಇದು ಜರಿದೋಗುತ್ತೆ. ಹಂಗಾಗಿ ಅದನ್ನು ಕೂಡ ನಾನು ಮಾಡಿಸ್ತೀನಿ. ದೇವಸ್ಥಾನ ಸುರಕ್ಷತೆ ಪ್ರಶ್ನೆ ಖಂಡಿತ ನಾನು ಮಾಡಿಸ್ತೀನಿ. ಆ ರಿಟರ್ನಿಂಗ್ ವಾಲ್ನು ಕೂಡ ನಾನು ಮಾಡಿಸ್ತೀನಿ. ಈಗ ಆಲ್ರೆಡಿ ನಾನು ಇಂಜಿನಿಯರ್ ಕೈಲಿ ಎಷ್ಟು ಬೇಕಾಗುತ್ತೆ ಎಸ್ಟಿಮೇಷನ್ ಮಾಡಿ ಪ್ರಸ್ತಾವನೆ ಕೊಡಿ ಅಂತ ಹೇಳಿದ್ನಿ. ಖಂಡಿತವಾಗ್ಲೂ ಕೂಡ ಅದನ್ನು ಮಾಡಿಸ್ತೀನಿ. ಅದು ಜರುಗಿದೆ, ಈಗಲೂ ಕೂಡ ಜರುಗಿದೆ. ಆಕ್ಚುಲಿ ಖಂಡಿತವಾಗ್ಲೂ ಕೂಡ ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಧ್ಯಮದ ಮುಖಾಂತರ ಪ್ರವಾಸಿಗರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಬಂದು ದೇವಾಲಯವನ್ನ ನೋಡಿ, ಪ್ರಕೃತಿ ಸೌಂದರ್ಯವನ್ನ ನೋಡಿ. ಆದ್ರೆ ದೇವಾಲಯದ ಕಟ್ಟೆ ಮೇಲೆ ಹತ್ತಕ್ಕಂಥದ್ದು ಅಥವಾ ದೇವಾಲಯದ ಒಳಗಡೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥ ವಿಚಾರಗಳು ಯಾವುದು ಕೂಡ ಮಾಡೋದು ಬೇಡ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಪ್ರೀತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಗ್ರಾಮಾಂತರ ಠಾಣಾ ವೃತ್ತ ನಿರೀಕ್ಷಕ ಪಾಟೀಲ್, ವಲಯ ಅರಣ್ಯಾಧಿಕಾರಿ ಹೇಮಂತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. You are watching TV 46 News Kannada.